Good morning, friends. Welcome to the next video. This video contains the study material of fifth session, that is problem number 9 from section C for 15 marks. So first we will discuss the problem, then only we will try to solve it, right? Mr. Kumar is a landlord of Chandigarh who does not only have house properties in and around Chandigarh but cultivable land near Patiala. ಸೊ ಕುಮಾರ್ ಅನ್ನೋ ಲ್ಯಾಂಡ್ಲಾರ್ಡ್ ಅದಾನ, ಅದ್ರ ಜೊತೆಗೆ ಹೌಸ್ ಪ್ರಾಪರ್ಟೀಸ್ ಕೂಡ ಅದಾವ ಅವನು ಪಟಿಯಾಲ ಹತ್ರ. ಹಿ ಲಿವ್ಸ್ ಇನ್ ಎ ಹೌಸ್ ವಿಚ್ ಹ್ಯಾಡ್ ಬೀನ್ ಬಾಟ್ ಬೈ ಹಿಮ್ ಇನ್ ನವೆಂಬರ್ 1995 ಫಾರ್ ರುಪೀಸ್ 1,33,000. ಸೊ ನವೆಂಬರ್ 1995ದಲ್ಲಿ ಪರ್ಚೇಸ್ ಮಾಡಿದಂಥ ಒಂದು ಮನೆಯಲ್ಲಿ ವಾಸಿಸ್ತಾನೆ. ಅದರದ ಬೆಲೆ 1,33,000 ಅದು. The agricultural land measuring 150 acres is being cultivated by his father for over 15 years. ಅದ್ರ ಜೊತೆಗೆ 150 ಎಕರೆ ಜಮೀನು ಕೂಡ ಅವನ ಹೆಸರಲ್ಲಿ ಇದೆ. ಅದನ್ನು ಅವರ ಫಾದರ್ ಏನು ಮಾಡ್ತಾನಪ್ಪ ಅಂದರೆ ಅಗ್ರಿಕಲ್ಚರ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ ಫ್ರಮ್ 15 ಇಯರ್ಸ್. ಇಟ್ಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 ವಾಸ್ ರುಪೀಸ್ 6 lakh. ಸೊ ಲ್ಯಾಂಡೆಡ್ ಪ್ರಾಪರ್ಟಿದನ್ನು ಒರಿಜಿನಲ್ ಕಾಸ್ಟ್ ಕೊಟ್ಟಿಲ್ಲ, ಬಟ್ ಅದರದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಾರೆ 6 lakh. ದ ರೆಸಿಡೆನ್ಷಿಯಲ್ ಹೌಸ್ ಸೋಲ್ಡ್ ಬೈ ಹಿಮ್, ಅವೇನು ವಾಸ ಮಾಡ್ತಿದ್ದ ಆ ಮನೆ ಮಾರಾಟ ಮಾಡ್ತಾನೆ ಫಾರ್ ರುಪೀಸ್ 6,03,370 ಇನ್ ಅಕ್ಟೋಬರ್ 2019. ದಟ್ ಈಸ್ ಇನ್ ಯುವರ್ ಪ್ರಿವಿಯಸ್ ಇಯರ್. ನಿಮ್ಮ ಪ್ರಿವಿಯಸ್ ಇಯರ್ದಾಗ ಮಾರಾಟ ಆಗಿದೆ. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟಿದೆ? 6,03,370 ಇದೆ. And another house bought by him within 3 months at a price of rupees 2 lakh to be used for residential purpose. ಸೊ ರೆಸಿಡೆನ್ಷಿಯಲ್ ಮಾರಾಟ ಮಾಡಿ, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮಾರಾಟ ಮಾಡಿ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡ್ತಾನೆ ವಿದಿನ್ 3 months ಫಾರ್ ರುಪೀಸ್ 2 lakh. ದ ಕಾಸ್ಟ್ ಆಫ್ ನ್ಯೂ ಹೌಸ್ ಈಸ್ 2 lakh. Agricultural land is also sold for rupees 24,34,000 in December 2019. ಸೊ 150 ಎಕರೆ ಜಮೀನು ಏನಿತ್ತಿಲ್ಲ ಅದನ್ನು ಕೂಡ 24,34,000 ರೂಪಾಯಿಗೆ ಡಿಸೆಂಬರ್ 2019ದಾಗ ಮಾರಾಟ ಮಾಡ್ತಾನೆ. ಅದು ಕೂಡ ನಿಮ್ಮ ಪ್ರಿವಿಯಸ್ ಇಯರ್ದಾಗ. ವಿದಿನ್ 2 years he bought another agricultural land for rupees 7 lakh which would be cultivated by him. ಅಗೇನ್ ಒಂದು ಅಗ್ರಿಕಲ್ಚರಲ್ ಲ್ಯಾಂಡನ್ನು ಮಾರಾಟ ಮಾಡಿ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಅವನು ಪರ್ಚೇಸ್ ಮಾಡ್ತಾನೆ ವಿದಿನ್ 2 years. Gold ornaments were also sold by him in June 2019 for rupees 1,25,800. The FMV, fair market value for that as on 1/4/2001 being rupees 2,20,000. ಸೊ ಅಗೇನ್ ಇಲ್ಲಿ ಕೂಡ ಗೋಲ್ಡ್ ಆರ್ನಮೆಂಟ್ಸ್ ಏನಿದಲ್ಲ ಆ ಥರದ್ದು ಕೂಡ ಒರಿಜಿನಲ್ ಕಾಸ್ಟ್ ಕೊಟ್ಟಿಲ್ಲ. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಕೊಟ್ಟಾರೆ 1,25,800. ಮತ್ತು ಆ ಥರದ್ದು FME 20,000 ವಿಚ್ ಇಸ್ ಗಿವನ್ ಆನ್ 1/4/2001 ಅದ. He bought fresh jewelry for rupees 56,000 within 6 months of this sale. ಅಗೇನ್ ಅವನು ಇನ್ನೊಂದು ಜ್ಯುವೆಲರಿ ಪರ್ಚೇಸ್ ಮಾಡ್ತಾನೆ ಫಾರ್ rupees 56,000. ಕ್ಲಿಯರ್. You are required to compute his taxable capital gain for the assessment year 2020-21. The cost inflation index in 2001-2 is 100 and 2019-20 is 289. So this is the problem, and this type of problem is asked for 15 marks questions. Here in this problem there are 3 assets, long-term assets, and these 3 assets are sold and 2 new assets are purchased. That is one residential house and another one is agricultural land and jewelry also. Clear? Now we will try to solve it. First, computation of capital gain of Sri Viresh for the assessment year 2020-21. ಫಸ್ಟ್ ನಾವು ಹೌಸ್ ಪ್ರಾಪರ್ಟಿ ತೊಗೊಂಡ್ರಿ. ಹೌಸ್ ಪ್ರಾಪರ್ಟಿ ತೊಗೊಂಡು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ದಟ್ ಈಸ್ 6,03,370. ಹೌಸ್ ಪ್ರಾಪರ್ಟಿ ಮಾರಾಟ ಮಾಡಿದ್ದು 6,03,370
370ಗೆ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಈ ಪೆನ್ನಿ ಯಾವುದು ಕೊಟ್ಟಿಲ್ಲ. ಸೊ ನೆಟ್ ಕನ್ಸಿಡರೇಷನ್ ಈಸ್ 6,03,370. ನೆಕ್ಸ್ಟ್ ಅದಾದ ತಕ್ಷಣ ನಾವೇನು ತೊಗೋಬೇಕು, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ತೊಗೋಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಇಂಡೆಕ್ಸೇಷನ್ ಹೆಂಗೆ ಮಾಡ್ತೇವೆ ರೀ, ಕಾಸ್ಟ್ ಆಫ್ ಅಕ್ವಿಷನ್ ಇಂಟು CII for the year of transfer whole divided by CII for the year of acquisition. CII for the year of transfer ಯಾವಾಗಲೂ ನಿಮ್ಮ ಪ್ರಿವಿಯಸ್ ಇಯರ್ ಇದಿರ್ತದೆ, ಮತ್ತು ಡಿವೈಡ್ ಎದರಿಂದ ಮಾಡ್ತೀವಿ ಅಂದರೆ ಯಾವ ವರ್ಷ ಅದನ್ನು ಅಕ್ವಿಷನ್ ಮಾಡಿವಿ, ಯಾವ ವರ್ಷ ನಾವು ಪರ್ಚೇಸ್ ಮಾಡಿವಲ್ಲ ಅದ್ರ ನಾವು ತೊಗೋತೀವಿ. ಕ್ಲಿಯರ್. ಇಲ್ಲಿ ಹೌಸ್ ಪ್ರಾಪರ್ಟಿ 1995ದಾಗ ನಾವು ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಸೊ 1/4/2001ಗಿಂತ ಮುಂಚಿತವಾಗಿ ಪರ್ಚೇಸ್ ಮಾಡಿದ್ರಂದ್ರೆ ಅದನ್ನು 2001ಗೆ ಪರ್ಚೇಸ್ ಮಾಡಿದರೆ ನಾವು ಟ್ರೀಟ್ ಮಾಡಬೇಕು, ಮತ್ತು CII ಫಾರ್ ದಿ 2001-2 ಏನೈತಿಲ್ಲ ಅದನ್ನು ನಾವು ಅಲ್ಲಿ ತೊಗೋಬೇಕಾಗ್ತದೆ. ಕ್ಲಿಯರ್. ಸೊ ಇಲ್ಲಿ ನಾವು ಕಾಸ್ಟ್ ಆಫ್ ಅಕ್ವಿಷನ್ ಈಸ್ 1,33,000 ಅದರ ಒರಿಜಿನಲ್ ಕಾಸ್ಟ್ ಇದೆ, ಇಂಟು 289 ಡಿವೈಡೆಡ್ ಬೈ 100. 100 ಈಸ್ ದ CII ಫಾರ್ ದಿ ಫಿನಾನ್ಷಿಯಲ್ ಇಯರ್ 2001-2. ಸೊ ಅದನ್ನು ಮಲ್ಟಿಫಿಕೇಷನ್ ಮಾಡಿದ ನಂತರ ಎಷ್ಟು ಬಂತು ರೀ, 3,84,370 ಬರ್ತದೆ. ಕ್ಲಿಯರ್. ಇಲ್ಲಿ ಅಗೇನ್ ಸಪೋಸ್ ಏನರ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ರಂದ್ರೆ ಆಫ್ಟರ್ 1/4/2001 ನಂತರ ಏನರ ಇಂಪ್ರೂವ್ಮೆಂಟ್ ಮಾಡಿದ್ರಂದ್ರೆ ಅದನ್ನು ನಾವು ಇಲ್ಲಿ ಏನು ಮಾಡ್ತೀವಿ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಬಟ್ ಈ ಪ್ರಾಬ್ಲಮ್ದೊಳಗೆ ಇಂಪ್ರೂವ್ಮೆಂಟ್ಸ್ ಬಗ್ಗೆ ಕೊಟ್ಟಿಲ್ಲ. ಸೊ ನೆಟ್ ಕನ್ಸಿಡರೇಷನ್ದಾಗ ನಾವು ಕಾಸ್ಟ್ ಆಫ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ನಾವು ಲೆಸ್ ಮಾಡಿದಾಗ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್, ಶಾರ್ಟ್ ಟರ್ಮ್ ಆಗಿದೆ ಪ್ಲೀಸ್ ಅದನ್ನು ಕರೆಕ್ಷನ್ ಮಾಡ್ಕೊರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2,19,000 ಬರ್ತದೆ. ಕ್ಲಿಯರ್. ದೆನ್ ಲೆಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಷನ್, ಕಾಸ್ಟ್ ಆಫ್ ನ್ಯೂ ಹೌಸ್ ಆರ್ ಆ್ಯಕ್ಚುಯಲ್ ಕ್ಯಾಪಿಟಲ್ ಗೇನ್ ವಿಚ್ ಎವರ್ ಈಸ್ ಲೆಸ್ ಈಸ್ ಎಕ್ಸೆಂಪ್ಟೆಡ್ ಅಂತ ತಗೋತೀವಿ ನಾವು. ಸೊ ಹೊಸ ಮನಿ ಏನು ಖರೀದಿ ಮಾಡಿದ್ರೆ ಅದ್ರ ಬೆಲೆ ಎಷ್ಟದ, 2 lakh ಅದ. ನಮ್ಮ ಕ್ಯಾಪಿಟಲ್ ಬಂದದ್ದು ಎಷ್ಟದ, 2,19,000 ಅದ. ಸೊ ವಿಚ್ ಎವರ್ ಈಸ್ ಲೆಸ್ ಈಸ್ ಎಕ್ಸೆಂಪ್ಟೆಡ್, ದಟ್ ಈಸ್ 2 lakh ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ದೆನ್ taxable long-term capital gain on house property is 19,000. Clear. ಈ ನೆಕ್ಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಗೊಂಡ್ರಿ ಅಗೇನ್ ಸೇಮ್ ಪ್ರೊಸೀಜರ್, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆನ್ ಟ್ರಾನ್ಸ್ಫರ್ ಆಫ್ LTCG ಅದು ಅಸೆಟ್ ಆಗಬೇಕು, GE ಆಗಬೇಕು, ಅದನ್ನು ಕರೆಕ್ಷನ್ ಮಾಡ್ಕೊರಿ. ಸೊ ಲ್ಯಾಂಡೆಡ್ ಪ್ರಾಪರ್ಟಿ ನಾವು 24,34,000ಗೆ ಮಾರಾಟ ಮಾಡಿದಾನೆ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಫೇನೆ ಅಲ್ಲಿ ಯಾವುದೂ ಇಲ್ಲ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ನಮಗೇನು ಸಿಗ್ತದೆ, ನೆಟ್ ಕನ್ಸಿಡರೇಷನ್ 24,34,34,000 ಸಿಗ್ತದೆ. ಅಗೇನ್ ನಾವೇನು ಲೆಸ್ ಮಾಡ್ತೀವಿ, ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್, ದಟ್ ಈಸ್ ಕಾಸ್ಟ್ ಆಫ್ ಅಕ್ವಿಷನ್ ಇಂಟು CII ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್ ಹೋಲ್ ಡಿವೈಡೆಡ್ ಬೈ CII ಫಾರ್ ದ ಇಯರ್ ಆಫ್ ಅಕ್ವಿಷನ್. ಸೊ ಇಲ್ಲಿ ಅಕ್ವಿಷನ್ ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಷನ್ ಕೊಟ್ಟಿಲ್ಲ ಲ್ಯಾಂಡೆಡ್ ಪ್ರಾಪರ್ಟಿಗೆ, ಬಟ್ ಅದ್ರದ FMV ಕೊಟ್ಟಾರ. FMV ಆರ್ ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಷನ್ ನಾವು ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಹೈಯರ್ ಈಸ್ ಟು ಬಿ ಟೇಕನ್. ಇದು ಯಾವ ಬರುತ್ತಪ್ಪ ಅಂದರೆ ಇಫ್ ದ ಪ್ರಾಪರ್ಟಿ ಈಸ್ ಪರ್ಚೇಸ್ಡ್ ಪ್ರಯರ್ ಟು 1/4/2001. ಸೊ ಅದಕ್ಕಾಗಿ ನಾವಿಲ್ಲಿ FMV ತೊಗೋತೀವಿ. FMV ಈಸ್ 6 lakh ಇಂಟು 289, ದಟ್ ಈಸ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ previous year, that is transfer year, whole divided by 100, that is cost inflation index for the year of acquisition ಅಂತದ. ಬಟ್ ಅಕ್ವಿಷನ್ 95 ಆಗದ, ಬಟ್ 2001-2 ನಾವು ಇಲ್ಲಿ ತೊಗೊತೀವಿ. ಸೊ ಇಲ್ಲಿ ಮಲ್ಟಿಫಿಕೇಷನ್ ಮಾಡಿದಾಗ ನಮ್ಗೆ ಏನು ಸಿಗ್ತದೆ ಅಂದರೆ ದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಈಸ್ 17,34,000 ಸಿಗ್ತದೆ. ಲೆಸ್ ಇದಕ್ಕೆ ನಾವು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳ್ತೀವಿ 7 lakh. ಲೆಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B, ಅಲ್ಲಿ ಹೌಸ್ ಪ್ರಾಪರ್ಟಿ ಮಾರಾಟ ಮಾಡಿ ಹೌಸ್ ಪ್ರಾಪರ್ಟಿ ತೊಗೊಂಡಿದ್ವಿ ಅಂದರೆ 54 ಅಪ್ಲೈ ಆಗ್ತದೆ. ಅಗ್ರಿಕಲ್ಚರ್ ಲ್ಯಾಂಡ್ ಮಾರಾಟ ಮಾಡಿ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ವಿ ಅಂದರೆ 54B ಅಪ್ಲೈ ಆಗ್ತದೆ. ಇಲ್ಲಿ ಕೂಡ ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಆರ್ ಆ್ಯಕ್ಚುಯಲ್ ಕ್ಯಾಪಿಟಲ್ ಗೇನ್ ವಿಚ್ ಎವರ್ ಈಸ್ ಲೆಸ್ ಈಸ್ ಎಕ್ಸೆಂಪ್ಟೆಡ್. ಸೊ ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಇಸ್ 7 lakh or actual capital gain is 7 lakh, whichever is less, ಎರಡತ್ರ ಲೆಸ್ 7 lakh ಇದೆ. ಸೊ ಹೀಗಾಗಿ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ nil. ಸೊ ಎರಡು
ಅಸೆಟ್ ಅದಾಯ್ತು. ಈಗ ಮೂರನೇ ಅಸೆಟ್ ಯಾವ್ದು ರೀ? ಜ್ಯುವೆಲ್ಲರಿ. ಈಗ ಜ್ಯುವೆಲ್ಲರಿ ನಾವು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ತೊಗೋತೀವಿ 1,25,800. ಅದರ ಮಾರಾಟ ಮಾಡಿದಂಥ ಅಮೌಂಟು 1,25,800 ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಯಾವುದೇ ಇಲ್ಲ. ಸೊ ನೆಟ್ ಕನ್ಸಿಡರೇಷನ್ ಈಸ್ 1,25,800. Again, less indexed cost of acquisition, that is cost of acquisition or FME, whichever is higher, into CII for the year of transfer, that is previous year, and whole divided by CII for the year of acquisition. ಸೊ ಇಲ್ಲಿ ಜ್ಯುವೆಲ್ಲರಿ ಯಾವಾಗ ತೊಗೊಂಡ್ರೆ ಅನ್ನೋದು ನಮ್ಗೆ ಹೇಳಿಲ್ಲ, ಬಟ್ ಅದರದ್ದು FME ಕೊಟ್ಟಾರ. ಸೊ FME ತೊಗೋತೀವಿ ನಾವು. FME is 20,000 into previous year the cost inflation index 289 divided by 100. ಸೊ ಅದು ಮಲ್ಟಿಫಿಕೇಶನ್ ಮಾಡಿದ ನಂತರ 57,800 ಬರ್ತದೆ. ಅದನ್ನು ಲೆಸ್ ಮಾಡಿದಾಗ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಜ್ಯುವೆಲ್ಲರಿ 68,000. ಸೊ ಈ ಮೂರು ಥರನೂ ಸೇರಿಸಿದಾಗ ನಾವು 19,000 ಹೌಸ್ ಪ್ರಾಪರ್ಟಿ ಇದೆ, ದೆನ್ ಅಗ್ರಿಕಲ್ಚರ್ ಲ್ಯಾಂಡ್ ನಿಲ್ ಇದೆ, ಅಗೇನ್ ಜ್ಯುವೆಲ್ಲರಿ ಇದೆ 68,000 ಇದೆ. ಈಗ ನಿಮಗೆ ಕ್ವಶನ್ ಕೇಳ್ಬೋದು, ಹೌಸ್ ಪ್ರಾಪರ್ಟಿಗೆ ಎಕ್ಸೆಂಪ್ಷನ್ ತೊಗೊಂಡ್ರಿ, ಅಗ್ರಿಕಲ್ಚರ್ ಲ್ಯಾಂಡ್ಗೆ ಎಕ್ಸೆಂಪ್ಷನ್ ತೊಗೊಂಡ್ರಿ, ಜ್ಯುವೆಲ್ಲರಿ ಯಾಕೆ ತೊಗೊಲಿಲ್ಲ? ಯಾಕಂದರೆ ಜ್ಯುವೆಲ್ಲರಿನೂ ಪರ್ಚೇಸ್ ಮಾಡಿದೆ ಅಂತ ನೀವು ಕೇಳ್ಬೋದು. ಇಲ್ಲಿ ಜ್ಯುವೆಲ್ಲರಿ ಮಾರಾಟ ಮಾಡಿ ಜ್ಯುವೆಲ್ಲರಿ ನೀವು ಪರ್ಚೇಸ್ ಮಾಡಿದ್ರಿ ಅಂದರೆ ದೆರ್ ಇಸ್ ನೋ ಎನಿ ಎಕ್ಸೆಂಪ್ಷನ್. ಇಸ್ ಇಟ್ ರೈಟ್? ಸೊ ನಾನು ಈಗಾಗಲೇ ನಿಮ್ಮ ವಿಡಿಯೋಸ್ದಾಗ ಹೇಳೀನಿ, ಎಲ್ಲ ಎಕ್ಸೆಂಪ್ಷನ್ಸನ್ನು ನಿನ್ನೆ ಬಿಟ್ಟಿದ್ದೆ ನಾನು, ಮೊನ್ನೆ ಅಲ್ಲಿ ನಿಮ್ಗೆ ಹೇಳಿದ್ದೀನಿ ನಾನು. ಜ್ಯುವೆಲ್ಲರಿಗೆ ದೆರ್ ಇಸ್ ನೋ ಎಕ್ಸೆಂಪ್ಷನ್. ಕ್ಲಿಯರ್? ಹೌಸ್ ಪ್ರಾಪರ್ಟಿಗಿದೆ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಕಂಪಲ್ಸರಿ ಅಕ್ವಿಷನ್ಗಿದೆ, ಈ ರೀತಿ ಡಿಫ್ರೆಂಟ್ ಎಕ್ಸೆಂಪ್ಷನ್ಸ್ ಇದಾವೆ. ಬಟ್ ದೆರ್ ಇಸ್ ನೋ ಎಕ್ಸೆಂಪ್ಷನ್ ಅಂಡರ್ ದಿ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಫಾರ್ ಜ್ಯುವೆಲ್ಲರಿ. ಹೆನ್ಸ್ ದೆರ್ ಇಸ್ ನೋ ಜ್ಯುವೆಲ್ಲರಿ. 56,000 ಏನು ಕೊಟ್ಟು ಜ್ಯುವೆಲ್ಲರಿ ತೊಗೊಂಡಲ್ಲ, ಎಷ್ಟು 56,000. ಎಸ್, ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ. ಕ್ಲಿಯರ್? ಸೊ ಈ ರೀತಿ ನೀವು ಬಿಡಿಸಿದ್ರೆ ವಿಲ್ ಗೆಟ್ 15 ಮಾರ್ಕ್ಸ್. ಸಿಂಪಲ್ ಅದ. ಸಿಂಪಲ್ ನಾವು ಏನು ಮಾಡ್ಬೇಕು ರೀ? ಫಸ್ಟ್ ಏನು ತೊಗೋಬೇಕು? ಫುಲ್ ವ್ಯಾಲ್ಯೂ ಆಫ್ ಯಾವುದೇ ಅಸೆಟ್ ಇರಲಿ ಅದು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ತೊಗೋತೀವಿ, ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಾಡ್ತೀವಿ, ನಮಗೆ ನೆಟ್ ಕನ್ಸಿಡರೇಷನ್ ಸಿಗ್ತದೆ. ನೆಟ್ ಕನ್ಸಿಡರೇಷನ್ದೊಳಗಿಂದ ನಾವು ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಆ್ಯಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನಾವು ಲೆಸ್ ಮಾಡ್ತೀವಿ. ದೆನ್ ಎಕ್ಸೆಂಪ್ಷನ್ ಇದ್ದರೆ ಮಾತ್ರ ಎಕ್ಸೆಂಪ್ಷನ್ ಕೊಡ್ತೀವಿ, ಇಲ್ಲಾಂದರೆ ಎಕ್ಸೆಂಪ್ಷನ್ ಕೊಡೋದಿಲ್ಲ. ಸೊ ನಮ್ಗೆ ಸಿಗೋದೇನಪ್ಪ ಅಂದರೆ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತೇಳಿ ಸಿಗ್ತದೆ. ವಿಜಿಟ್ ರೈಟ್? ಇಲ್ಲಿ ಎರಡೂ ಅಸೆಟ್ಸ್ ಸೇರಿ ಹೌಸ್ ಪ್ರಾಪರ್ಟಿ 19,000 ಆ್ಯಂಡ್ ಜ್ಯುವೆಲ್ಲರಿ 68,000, ಟೋಟಲ್ 87,000 ಈಸ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಫ್ ಶ್ರೀ ವೀರೇಶ್. ಅದು ಕ್ಲಿಯರ್? ಇದನ್ನು ಮತ್ತೊಂದು ನೋಡ್ಕೊರಿ. ಸಿಂಪಲ್ ಪ್ರಾಬ್ಲಮ್ ಇದಾವೆ. ನಾನು ಮತ್ತೆ ಒಂದು ನಾಳೆ ನಾಡ್ದು ಇನ್ನೊಂದು ಇದು ಕಳಿಸ್ತೇನೆ ನಾನು, 15 ಮಾರ್ಕ್ಸ್ ಕ್ವಶನ್ಸ್. ಅವು ನೋಡಿದ ನಂತರ ಆಮೇಲೆ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ಗೆ ಹೋಗೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.